ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ? ನಾನು ಇಲ್ಲ ಆರಾಮದೀನಿ. ಇವತ್ತು ನಾನು ಬಂದಿರೋದು ಒಂದು ರೀಸನ್. ನಮ್ಮ ಸ್ವದೇಶಿ ಕಾರ್ಟೂನ್ ಫ್ಯಾಮ್ಲಿದು ಒಬ್ಬರು ವಿವರ್ ಅದಾರ, ಶೋಭಾ ಮೇಡಮ್ ಅವರ ಮೊಮ್ಮಗ ಮೋಕ್ಷಿತ್ ಅವ್ರದ್ದು ಬರ್ಡೇ ಐತಿ ಇವತ್ತು. ಮೋಕ್ಷಿತ್ ಪುಟ್ಟಾಗ ವಿಶ್ ಮಾಡೋಕ್ಕೋಸ್ಕರ ನಾನು ಬಂದಿರೋದು. ಮೋಕ್ಷಿತ್ ಪುಟ್ಟ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿನಗೆ ಆಯುರ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಪ್ಪ. ಚೆನ್ನಾಗಿರು, ಆರಾಮಾಗಿರು, ಎಂಜಾಯ್ ದ ಡೇ. ಥ್ಯಾಂಕ್ ಯು. ಬೇವ ಎಲ್ಲದನ್ ರಮೇಶ? ಹಿಂದೆ ಹಿತ್ಲು ಕಟ್ಟಿ ಕುಂತಂಗ ನೋಡಲ್ಲಿ, ಈಕಿನೂ ಅಲ್ಲೇ ಅದಾಳ, ಗೀತಾವ್ನು. ಇಲ್ಲೇ ಇದ್ದೀರೇನು? ಹಿಂದೆ ಹಿತ್ಲು ಕಟ್ಟೆ ಕುಂತಾರ ನೋಡಂದ್ಲ ಅವ್ವ, ಅದಕ್ಕೆ ನಾ ಹಿತ್ಲು ಕಟ್ಟಿಗೆ ಹೊಂಟಿದ್ದೆ. ಇಲ್ಲೇ ಒಳಗ ಅದಿರಿ ನೀವು. ಅದಲ್ಲೇ ನಾನು ಹೋಗಿದ್ದೆ ಇದಕ್ಕೆ, ಲಾಯರ್ ಆಫೀಸಿಗೆ. ಗೀತವ ಒಂದಿಷ್ಟು ಕುಡಿಯಕ್ಕೆ ನೀರು ತೊಗೊಂಬೋಗಲ್ವ? ಏನು ಈ ಮಳ್ಯಾಗ ರಜ್ಜಾಗ ಅಡ್ಡಾಡತ್ಲಿಗೆ ಸಾಕಾಗೋಗೈತಿ. ಏನು 3-4 ದಿನದ ಹೊತ್ತಾತು ರಪ ಅಂತಂದು 1-2 ತಾಸು ಮಳೆ ಬಂದು ನಿಂತಂದ್ರೆ ಚಲೋ ಅದು. ಇದು ಹಿಂಗೆ ಹಿಡಿದಂದ್ರೆ ಒಳ್ಳೆ. ನಾನಂತರ ಅದಂತ ನೋಡಿ, ಆಕಾಶ ಏನಾರ ತೂತಾಗೈತೆ ಏನಾಗ ಮಳೆ ತೂ 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 ಮಗಕ್ಕೆ ಉಗ್ದಂಗೆ ಆಗತ್ತ. ಹೋಗವಾ ಒಂದಿಷ್ಟು ಕುಡಿಯಕ್ಕೆ ನೀರು ತುಂಬೋಗು. ತರ್ತೀನಿ ರೀ. ಹೋಗಿದ್ದೇನಪ್ಪ ಸುರೇಶ, ಲಾಯರ್ ಆಫೀಸಿಗೆ ಏನ್ರ ಹೋಗಿದ್ದೆಂದ್ಲ? ಏನಂದನ್ಲ ಅವ ಲಾಯರ್? ಯವ್ವ ಅಪ್ಪ ಎಲ್ಲದಂಬೆ? ಅಪ್ಪನ ಒಂಚೂರು ಕರಿ, ನಾನ ಕರಿತೀನಿ ತಡಿ. ಅಪ್ಪ ಬೇವ ಲಾಯರ್ ಆಫೀಸಿಗೆ ಹೋಗಿದ್ದೆ. ಅಪ್ಪ ಬರ್ಲಿ ತಡಿ, ಏನಂತಂದು ಅಪ್ಪನ ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ಮತ್ತೆ ನಿನ್ನ ಮುಂದೊಮ್ಮೆ, ಅಪ್ಪನ ಮುಂದೊಮ್ಮೆ, ಗೀತಾವನ ಮುಂದೊಮ್ಮೆ, ಎಲ್ಲರ ಮುಂದೆ ಒಮ್ಮೆ ಹೇಳ್ಬೇಕಾಗತ್ತಾ. ಅದಕ್ಕೆ ಅಪ್ಪನು ಬರ್ಲಿ, ಗೀತಾವನು ಬರ್ಲಿ ತಡಿ. ಇಪ್ಪ ಕಾಲ ಅದ್ರಾಗ ಈ ಕಟ್ಟಿ ಒಂಚೂರು ಹೈಟ್ ಜಾಸ್ತಿ ಇದೆ. ಯಪ್ಪ ನಂಗೂ ಜಾಗ ಕೊಡ್ಲೇಗಾಯಿ, ನಾನು ಕುಂದಿರ್ತೀನಿ. ಮತ್ತು ನನಗೂ ನಿಂತ್ಕೊಂಡು ಮಾತಾಡೋಕ್ಕಾಗತ್ತೇನ? ಒಂಚೂರು ಸರಿ ಇಲ್ಲಿ. ಅಯ್ಯ ಬಾರ ಮರಯ್ಯ, ನಾನೇನು ಪೂರ ಮಕ್ಕಂಬಿಟ್ಟಿನ ಏನು? ಹಂಗೆ ಸರಿ ಅಂತೀಯಲ್ಲ. ನೀವು ಒಳ್ಳೆ ಅದಿದಿ, ಈಚೆ ಕಡೆ ಬಾ. ಭಾವರ ನೀರು ತವ್ರಿ. ಹೋಗಿದ್ರನ್ರಿ ಭಾವರ? ಏನಂದನ್ರಿ ಲಾಯರ್? ಹ್ಞೂನವ ತಂಗಿ, ಹೋಗಿದ್ದೆ. ಹೋದೆ ಮತ್ತು ಹಿಂಗೆಲ್ಲ ಆಗೈತ್ರಿ ಅಂತ ಅಂದ್ನೇನ. ಆತ್ರಿ, ಈಗ ಬೇಲಿಗೆ ಅಪ್ಲೈ ಮಾಡ್ಬಿಡ್ರಿ. ಹಂಗಾದ್ರೆ ಇನ್ನು ಕೇಸ್ ಏನಾರ ಅವ್ರು ಬಂದು ಪೊಲೀಸ್ ಏನಾರ ಇವ್ರನ್ನ ಕರ್ಕೊಂಡು ಹೋದ್ರೆ ಮತ್ತೆ ಬೇಲ್ ಮ್ಯಾಗ ಇವ್ರು ಹೊರಗಿರ್ಬೋದು. ನೋಡೋಣ ಮತ್ತು ಮುಂದೆ ಏನು ಮಾಡ್ಬೇಕನ್ನೋದು ನಾ ಎಲ್ಲ ಹೇಳ್ತೀನಿ ಅಂತ ಅಂದಾನ. ಅಂದು ಬಂದು ನೋಡವ ಈಗ. ಮತ್ತು ನೀನೇನಾರ ಫೋನ್ ಮಾಡಿದ್ದೇನಲೇ ರಮೇಶ? ನಿಮ್ಮ ಆಫೀಸ್ನ ಯಾರಿಗೆ ಮತ್ತೆ ಫೋನ್ ಮಾಡಿ ಕೇಳ್ತೀನಿ ಅಂದಿಲ್ಲ, ಮತ್ತು ಅದ್ರದ್ದೇನು ಬಂತೀಗ? ನಾ ಮಾಡಿದ್ದೆ. ಈಗ ಇಷ್ಟಕ್ಕೆಲ್ಲ ಸೂತ್ರಧಾರಿ ನಮ್ಮ ಆ ಮೋನಿಕನ್ ಜೊತೆಗೆ ಯಾವುದೋ ಒಂದು ಹುಡುಗ. ಅಯ್ಯ ಇವಳ ಬದಮಾಸ್ ಹೆಣ್ಣು ಎಲ್ಲರ ಎಂತ ಬಿಡಾಡದಾಳ ಅಲ್ಲ. ಆಕಿಗೆ ಏನು ಬಂದಿದ್ದಿತ್ತಂತೀನಿ ನಾನು. ನಿನ್ನನ್ನ ಅರೆಸ್ಟ್ ಮಾಡಿಸ್ಬೇಕಂತಂದು ನಿನ್ನ ಮೇಲೆನ ಕಳತನದ ಆಪಾದನೆ ಹಾಕ್ಯಾಳಲ್ಲ, ಆಕೆಂತ ಬಿಂಜಾಲಿದ್ದಾಳು. ಅವ ಹುಡುಗ ಅಂದ್ರೆ ಮತ್ತೆ ಅವನ ಇದ್ದಾನ, ಅವನ ಮಾವನ, ಮತ್ತೇನು ಇನ್ಯಾರದಾರ? ಅಯ್ಯಯ್ಯಯ್ಯಯ್ಯ ಏನು ಬಗ್ಗೋದಾಳ ಆಕಿ? ಏನು ಬದಮಾಸ್ ಹೆಣ್ಣು ಐತದ? ಹೆಣ್ಣಿಗೆ ಜಮ ಇಲ್ಲಿ ನೋಡವಳು. ಯವ್ವ ನಾನು ಹಂಗೆ ಅನ್ಕೊಂಡಿದ್ದೆ, ಗೀತಾನು ಹಂಗೆ ಅನ್ಕೊಂಡಿದ್ಲು. ಆದ್ರೆ ಅವ ಅಲ್ಲ, ಅವ್ರ ಮಾವಲ್ಲ, ಇದು ಯಾರ ಬೇರೆ ಅಂತ. ಯಾರ ಫುಲ್ಲು ಸೂಟು ಬುಟ್ಟು ಹಾಕ್ಕೊಂಡಿರೋ ಗಣಮಗಂತ. ನನಗೆ ಗೊತ್ತಿದ್ದಂಗೆ ಗೀತಾ ಗಂಟಮ್ಗಳು ಯಾರೂ ಇಲ್ಲ, ಒಬ್ಬೇಕೆ ಹೆಣ್ಮಗಳು. ನನಗೂ ಗೊತ್ತಾಗೋಲ್ದು. ಅವ್ರ ಅಪ್ಪಂಕರು ಹಳ್ಳಿ ಎತ್ತಿದ್ದಂಗೆ ಅಂದ್ಬಿಡು, ನಾನು ನೋಡೀನಿ. ಅವನು ಹಂಗಾದಳ, ಈಗ ಒಬ್ಬೇಕೆ ಮಗಳು. ಯಾರಿದ್ದಾರಂತ ನನಗೂ ಗೊತ್ತಿಲ್ಲ, ಅದ ನೋಡ್ಬೇಕಾಗಿತ್ತು. ನಾನು ವಿಚಾರ ಮಾಡಕತ್ತೀನಿ. ಈಗ ಹೆಂಗಾರ ಮಾಡಿ ಈಗ ಆಕಿನ್ನ ಬಾಯಿ ಬಿಡಿಸ್ಬೇಕು. ಈಗ ನಾ ಫೋನ್ ಮಾಡಿದ್ರೆ ನಡೆಯಂಗಿಲ್ಲ. ಮತ್ತೆ ಏನು ಮಾಡೋಣಂತಿದಿ? ಈಗ ನಿನ್ನ ಆಫೀಸ್ನಾಗ ಮತ್ತಾರು ನಿನಗೆ ಹಾಲಾರ್ದಾರ ಏನಾರ ಅದಾರನ್ನ? ನಾನು ಒಂದು ಸ್ವಲ್ಪ ಸ್ಟ್ರಿಕ್ ಇದ್ನಲ್ಲ, ನಾನು ಮತ್ತೆ ಲಂಚ ಪಂಚ ತೊಗೊತಿದ್ದಿಲ್ಲ ಅಂತೇಳಿ ಭಾಳ ಮಂದಿನ ಆಗಿದ್ರು ಬಿಡು. ನೀನು ಎಲ್ಲರದು ಒಂದು ದಾರಿ ಆದ್ರೆ ನಿಂದ ಒಂದು ದಾರಿ ಅಂತ ಅಂತಿದ್ರು. ಆದ್ರೆ ನನ್ನ ಮೇಲೆ ಇಂಥ ದೊಡ್ಡ ಆಪಾದನೆ ಕೊಟ್ಟು ನನ್ನ ಜೈಲಿಗೆ ಕಳಿಸಿ ಏನಾರ ಅವರಿಗೆ ಒಳ್ಳೇದಾಗುತ್ತೆ ಅನ್ನೋರಂತಾರ ಯಾರೂ ಇಲ್ಲ. ಯಾಕಂದ್ರೆ ಎಲ್ಲರೂ ನನಗಿಂತ ಜಾಸ್ತಿ ಸ್ಯಾಲ್ರಿ ತೊಗೊಳ್ಳೋರು ಅದಾರ, ನನಗಿಂತ ಎಲ್ಲರೂ ಸೆಟ್ಲ್ ಅದಾರ. ಆದ್ರೆ ನಮ್ಮ ಪ್ಯೂನು ರಂಗಣ್ಣ ಅಂತದಾನ, ಆತ ಈಕಿಗೆ ಹೆಲ್ಪ್ ಮಾಡ್ಯಾನ. ನನಗೂ ಅದ ಗೊತ್ತಾಗೋಲ್ದು. ಮೋನಿಕಾ ಎದಕ್ಕೆ ನನ್ನ ಮೇಲೆ ಸೇರ್ ತೀರ್ಸ್ಕೊಳಕತ್ತಾಳ, ಈಕಿಗೆ ಏನು ಸಿಗುತ್ತಿದ್ರಿಂದ ಅನ್ನೋ ಗೊತ್ತಾಗೋಲ್ದು. ಈಗ ಹೆಂಗಾರ ಮಾಡಿ ಆ ಮೋನಿಕನ್ ಜೊತೆಗೆ ಅದನ್ನಲ್ಲ, ಆ ಗಣಮಗ ಯಾರನ್ನ ತಿಳ್ಕೊಬೇಕು. ಈಗ ಅದಕ್ಕೆ ಏನು ಮಾಡಂತ ಈಗ ನೀ ನನಗೆ? ಯವ್ವ ಏನು ಹೆಂಗೆ ಇದ್ರಿದ್ದ ಪಾರಾಗ್ಬೇಕು ನಾನು? ಅವ್ನು ಹೆಂಗೆ ಕಂಡಿಡ್ಬೇಕು ನಿಂದು ತಲೆ ಒಂಥರ ನಿಂದು ಹೂಕೋಸಿದ್ದಂಗೆ. ಈಗ ಅದನ್ನೆಲ್ಲ ಬಿಡಿಸ್ದಂಗೆಲ್ಲ ಹೊಸ ಐಡಿಯಾ ಕೊಡ್ತೀಯಲ್ಲ, ಹಂಗೊಂದೇನ್ರ ಹೇಳ್ಕೊಡ್ಬೇಯವ್ವ. ಅಯ್ಯ ಊರು ಭಾಡೆನ ಒಯ್ದು ನನಗೆ ಹಂಗಸ್ತಿ ಅಂದ್ಲು.
ನನಗೆ ಹಂಗಿಸ್ತಿ ನಾನೇನಾರ ಹಿಂಗೆ ಮಾಡ್ಲೋ ಹಂಗೆ ಮಾಡ್ಲೋ ಅಂದ್ರೆ ಯವ್ವ ನನಗೆಲ್ಲ ಗೊತ್ತಾಗತ್ತಾಳ ಹೇಳಕ್ಕೆ ಬರಬೇಡ ಅಂತಿದ್ದಿ ಈಗ ಬಂದ ನೀವು ಊರು ಭಾಡೆ ಹೇಳಕ್ಕೆ ಹೋಗೋಗು ಅದೇನು ನೋಡು ನೀನ ಬಗೆಹರಿಸ್ಕೆ ನಾನೇನು ನಿನಗೆ ಯಾಕೆ ಬಗೆಹರಿಸ್ಲೆ ನೀನ ಭಾಡೆ ಹೋಗು ಶಾಣೆ ಅದಿದ್ದಿ ನಾನು ಕೇಳಿ ಆಕೆನ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ದಿ ಈಗ ಬಂದ ನನಗೆ ಹೇಳಂತಂದು ಬೇವ ಯಾಕೆ ಬೈತಿದಿ ನಾನೇನ ತಮಾಷೆ ಮಾಡಕತ್ರ ನೀನೇನು ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತೀಯಲ್ಲ ಇಲ್ಲ ಬೇವ ಏನು ಮಾಡ್ಬೇಕಾತು ಹೆಂಗೆ ಬಾಯಿ ಬಿಡಿಸ್ಬೇಕು ಈ ಮೋನಿಕನ್ನ ಅವ ಯಾರು ಇರ್ಬೋದು ಆಕೆ ಜೊತೆಗೆ ಬಂದವ ಏನು ಮಾಡ್ಬೇಕು ಈಗ ಇದನ್ನ ಹೆಂಗೆ ಕಂಡಿಡಿಲ್ಲ ನಾನು ರೀ ಹಾಂ ಹೇಳ್ಗಿತಾ ಅದ ನೀವು ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರಲ್ಲ ಮತ್ತು ಅವ್ರು ನಾಳೆ CC ಕ್ಯಾಮ್ರಾದ ಫುಟೇಜ್ ಕಳಿಸ್ತೀನಿ ಅಂತ ಹೇಳ್ಯಾರಲ್ಲ ಮತ್ತೆ ಇಷ್ಟೊಂದು ಯೋಚನೆ ಮಾಡಕತ್ತೀರಿ ಹಾಂ ಹೌದು ಕಳಿಸ್ತಾರೆ ನಾನು ಕಳಿಸ್ತಾನ ಆತನ ಮೇಲೆ ನಂಬಿಕೆ ಐತಿ ಆದ್ರೆ ಈತೇನದನಲ್ಲ ನಮ್ಮ ಆಫೀಸ್ನ ರಂಗಣ್ಣ ಆತ ಭಾಳ 420 ಅದನ್ನ ಯಾಕಂತ ಹೇಳ್ತೀನಿ ಕೇಳು ಅತ್ತ ಏನು ಮಾಡ್ತಾನಂದ್ರೆ ಇದೇನಿದೈತಲ್ಲ ಇದಕ್ಕೆ ನಾವು ಮೆಮರಿ ರೂಮ್ ಅಂತ ಹೇಳ್ತೀವಿ ನಾವು ಅಂದರೆ ನಮ್ದೆಲ್ಲ ಅಲ್ಲಿ ಇರುತ್ತೆ ನಮ್ಮದು ಏನು ಇದೆಲ್ಲ ರೆಕಾರ್ಡ್ ಆಗಿರೋ ಡಾಟಾ ಎಲ್ಲ ನಮ್ಮ ಆಫೀಸ್ ಸುತ್ತಮುತ್ತ ಇರೋಲ್ಲ ಎಲ್ಲ ಕ್ಯಾಮ್ರಾ ಡಾಟಾನು ಆ ಮೆಮರಿ ರೂಮ್ ಒಳಗಿರುತ್ತೆ ಆ ಮೆಮರಿ ರೂಮ್ ಎಕ್ಸೆಸ್ ಮಾಡೋಕೆ 3 ಜನ ಸೆಕ್ಯೂರಿಟಿಗಳು ಇರ್ತಾರೆ ಅಂದರೆ ಇದು ಪ್ಯೂನು ಆಮೇಲೆ ಒಂದಿಬ್ಬರು ಸೆಕ್ಯೂರಿಟಿ ಈಗ ಇವ್ರು ಏನು ಎಂಟ್ರಿ ಆಗಿರ್ತಾರಲ್ಲ ಆ ಟೈಮ್ನ ಅವ ಜಾಣದನ್ನ ಎಂಟ್ರಿ ಡಿಲೀಟ್ ಮಾಡಿರ್ತಾನ ನಾನು ಅದನ್ನು ಕುತ್ಕೊಂಡು ಯೋಚನೆ ಮಾಡಕತ್ತೀನಿ ಈಗ ನಾನು ಅದನ್ನು ಕ್ಲೇಮ್ ಮಾಡ್ಬೋದು ರಂಗಣ್ಣನ ಮೇಲೆ ಹೇಳ್ಬೋದು ಈಗ ರಂಗಣ್ಣ ಹಿಂಗೆ ಮಾಡ್ಯಾರ ಆ ಡಿಲೀಟ್ ಮಾಡ್ಯಾನ ಪರ್ಟಿಕ್ಯುಲರ್ ಟೈಮ್ನ ಮಾತ್ರ ಹೆಂಗೆ ಡಿಲೀಟ್ ಆಗೈತೆ ಅಂತ ನಾನು ಏನಾರು ವಾಚಿದ್ರು ಅವಾಗ ಏನಾಗುತ್ತೆ ಅಂದ್ರೆ ರಂಗಣ್ಣ ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಆತನ ಸಸ್ಪೆಂಡ್ ಮಾಡ್ಬೋದು ಜೈಲ್ಗೂ ಹಾಕ್ಬೋದು ಅದು ಮುಂದದು ಆದ್ರೆ ಆ ಸೂಟು ಬೂಟ್ ಹಾಕೊಂಬಂದಿದ್ದ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ ಹೌದಿಲ್ಲ ಹೌದ್ಲೇ ರಮೇಶ ನೀ ಹೇಳೋದು ಪಾಯಿಂಟ್ ಐತಿ ಈಗ ನಿನ್ನ ಆಫೀಸ್ನೇತ ನಾಳೆ ನೀ ಕಳಿಸಂದಿದಿ ಮುಂಜಾನೆ ಹೋಗಿ ಪಾಪ ಕಷ್ಟಪಟ್ಟು ನಿನಗೆ ನೀ ಯಾವ್ದು ಡೇಟು ಯಾವ ಟೈಮು ಕಳಿಸ್ಬೋದು ಅವರು ಡಿಲೀಟ್ ಮಾಡಿದ್ರೆ ಏನು ಕಳಿಸ್ತಾನ ಹೌದಿಲ್ಲ ಅದೇನೋ ಡಿಲೀಟ್ ಮಾಡಿದ್ದೇನೆ ರಿಕವರಿ ಮಾಡ್ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗ್ಬೇಕಂತ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಮಾತ್ರ ಆ ಪೊಲೀಸ್ರ ಮುಖಾಂತರ ಮಾಡ್ಬೋದು ರಿಕವರಿ ಮಾಡ್ಬೋದು ಅಂತಾರೆ ಆದ್ರೆ ಕರೆಕ್ಟ್ ನೀ ಹೇಳೋದನ್ನು ಮತ್ತೀಗ ರೊಕ್ಕ ಕೊಟ್ಟು ಏನರ ರಂಗಣ್ಣನ ಬಾಯಿ ಏನಾರ ಬಿಡ್ಸೋಕ್ಕಾಗತ್ತಾನೆ ಮತ್ತೆ ರೊಕ್ಕದ ಆಸೆಗೆ ಮತ್ತೀಗ ಮೋನಿಕನ್ ಜೊತೆಗೆ ಸೇರ್ಕೊಂಡಾನ ಆದ್ರೆ ಅದು ಗೊತ್ತೈತಿ ಈಗ ನಾವು ರೊಕ್ಕ ಕೊಟ್ಟರು ಒಪ್ಕೊಳ್ಳೋದಿಲ್ಲ ಯಾಕಂತ ಹೇಳ್ತೀನಿ ಕೇಳು ನಾನು ಆಗಲೇ ನನ್ನ ಫ್ರೆಂಡ್ ಜೊತೆಗೆ ಮಾತಾಡಿ ಇಟ್ಟಾಗಿದ್ದನು ಎಲ್ಲಾನು ಯೋಚನೆ ಮಾಡಕತ್ತೀನಿ ಹಿಂಗೆ ಮಾಡಿದ್ರೆ ಹೆಂಗಾಗತ್ತಾ ಹಂಗೆ ಮಾಡಿದ್ರೆ ಹೆಂಗಾಗತ್ತಾ ಅಂತೇಳಿ ಈಗ ರಂಗಣ್ಣನ ಅಪ್ರೋಚ್ ಮಾಡಿದೆ ಅನ್ಕೋ ರೊಕ್ಕ ಕೊಡ್ತೀನಿ ಏನಾತಂತ ಹೇಳು ಅಂದ್ರೆ ಆತನ ಕೆಲಸ ಹೋಗುತ್ತಾ ಗೌರ್ಮೆಂಟ್ ಅಲ್ಲ ಆತ ಯಾವುದೇ ಕಾರಣಕ್ಕೂ ಬಾಯಿ ಬಿಡಂಗಿಲ್ಲ ಆತ ತಂದು ಬುಡಕ್ಕೆ ಬರ್ತಂದಾಗ ಆತ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ ಎಷ್ಟು ಲಕ್ಷ ಕೊಟ್ಟರು ಆತ ಅದನ್ನ ಮಾತ್ರ ಒಪ್ಕೊಳ್ಳಲ್ಲ ನನಗೆ ಗೊತ್ತಿಲ್ಲ ನಾನು ಮೆಮರಿ ರೂಮಿಗೆ ಹೋಗೋದು ಇನ್ನೂ ಇಬ್ಬರು ಅದಾರಲ್ಲ ಅಥವಾ ನೀವು ಹೋಗ್ತೀರಿ ನೀವು ಯಾರೇ ಮಾಡಿರ್ಬೋದು ಈ ಥರ ಅಂತ ಹೇಳಿ ಜಾರ್ಕಳ ಚಾನ್ಸು ಐತೆ ಸುರೇಶಣ್ಣ ರೀ ನಿಮ್ಮ ಆಫೀಸ್ ಸುತ್ತಮುತ್ತ ಯಾವರ ಮನೆ ಯಾವರ ಆಫೀಸು ಅದಾವನ ಜಗ್ ಪ್ರೈವೇಟ್ ಕಂಪ್ನಿ ಅದಾವು ಮೇನ್ ರೋಡ್ಗೆ ಐತಲ್ಲ ಹಂಗಾಗಿ ಅಂಗಡಿನೂ ಅದಾವು ಅಂಗಡಿಯಾಗೂ ಅದಾವು ಅದಾವು ಹಂಗಂದ್ರ ಈಗ ಒಳಗಿಂದ ಅವರು ಡಿಲೀಟ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಆಫೀಸಿಂದ ಏನೈತಲ್ಲ ಹೊರಗಲು ಒಳಗಲು ಎಲ್ಲ ಡಾಟಾನು ಡಿಲೀಟ್ ಮಾಡಿರ್ತಾರೆ ಒಪ್ಕೊಳ್ಳೋಣ ಆದ್ರೆ ಹೊರಗಡೆ ಈ ಅಂಗಡಿಯಲ್ಲಿರೋದು ಅಂಗಡಿ ಬೇರೆ ಆಫೀಸು ಅವರು ಎಲ್ಲ ಹೊರಗೆ ಹಾಕ್ಸಿರ್ತಾರಲ್ಲ ಕ್ಯಾಮ್ರಾ ಅವನ್ನ ಹೋಗಿ ನಾವು ನೋಡಿ ಮಾತಾಡಿ ತೊಗೊಳಕ್ಕಾಗತ್ತಾನೆ ನೀ ಹೇಳೋದೇನ ನಿಜ ಎಂಟ್ರಿ ಆಗೋದು ನೋಡ್ಬೋದು ಆದ್ರೆ ಸಾವಿರಾರು ಮಂದಿ ಬರ್ತಾರೆ ನಮ್ದು ಗೌರ್ಮೆಂಟ್ ಆಫೀಸು ಮೋನಿಕನ್ ಜೊತೆಗೆ ಬಂದಿದ್ರ ಇವರು ಇಂಥವ್ರು ಅಂತ ಕಂಡುಹಿಡಿಬೋದು ಇನ್ ಕೇಸು ಮೋನಿಕಾ ಏನಾರು ಮುಂಚೆ ಹೋಗಿ ಆಮೇಲೆ ಆ ಗಣಮಗೆ ಹೋಗಿದ್ರ ನಮ್ಗೆ ಕಂಡುಹಿಡಕ್ಕೆ ಆಗಿಲ್ಲ ನನಗನ್ಸೋ ಪ್ರಕಾರ ಅಷ್ಟಂತರೂ ತಲೆ ಓಡಿಸಿರ್ತಾರೆ ಇಬ್ರು ಒಟ್ಟಿಗೆ ಅಂಕರು ಬಂದಿರಂಗಿಲ್ಲ ನನಗನ್ಸೋ ಪ್ರಕಾರ ಅಲ್ರಿ ನಿಮ್ಮ ಕೊಲಿಗ್ ಹೇಳಿದ್ರು ಅವರಿಬ್ರು ಜೊತೆಗೆ ಬಂದ್ರು ನಾನು ನೋಡಿದೆ ಅಂತ ಹೇಳಿದ್ರು ಅಂತ ಹೇಳಿಲ್ವಾ ನೀವೇ ಆವಾಗಲೇ ಹೌದಮ್ಮ ಆದ್ರೆ ಆಫೀಸ್ ಒಳಗೆ ಎಂಟ್ರಿ ಆಗಿದ್ದು ಇಬ್ರು ಜೊತೆಗೇನೆ ಹೊರಗಡೆನೂ ಜೊತೆಗೆ ಎಂಟ್ರಿ ಆಗ್ಯಾರ ಇಲ್ಲ ಅನ್ನೋದು ಅವಂಗೂ ಗೊತ್ತಿಲ್ಲಲ್ಲ ಯಾಕಂದ್ರೆ ಇವ್ರು ಹೊರಗೆ ಬರೋಕ್ಕೂ ಇವ್ನು ಒಳಗೆ ಹೋಗೋಕ್ಕೂ ಅಂದ್ರೆ ಮಿಡ್ಲಲ್ಲಿ ಆಗಿರೋದದು ಈಗ ಅವ್ರ ಆಫೀಸು ಅವ್ರದ್ದು ಸುತ್ತಮುತ್ತ ಬೈಕ್ ಓಡಾಡಕ್ಕೆ ಅದನ್ನ ನೋಡಕ್ಕೆ ಇದನ್ನ ನೋಡಕ್ಕೆ ಅವರು ಕ್ಯಾಮ್ರಾ ಹಾಕ್ಸ್ಕೊಂಡಿರ್ತಾರ ಅವ್ರು ಯಾಕೆ ನಮ್ಮ ಆಫೀಸ್ ಬಾಗ್ಲುವರೆಗೂ ಅವ್ರ ಮನೆ ಕ್ಯಾಮ್ರಾ ಹಾಕ್ಸಿರ್ತಾರೆ ಹೇಳು ಅದೇನ ನಿಜ ಮತ್ತೆ ಹೆಂಗೆ ಕಂಡುಹಿಡಿಬೇಕೀಗ ತಲೆ ಓಡಿಸೊಂಚೂರು ಅಣ್ಣ ನಾನು ಅದೇ ಯೋಚನೆ ಮಾಡಕತ್ತೀನಿ ಹೆಂಗೆ ಕಂಡುಹಿಡಿಬೇಕು ಈ ಮೋನಿಕಾನ್ ಜೊತೆ ಬಂದಿರೋ ಹುಡುಗ ಯಾರು ಅಂತ ಹೆಂಗೆ ಕಂಡುಹಿಡಿಬೇಕಂತ ನಾನು ಅದನ್ನೇ ಯೋಚನೆ ಮಾಡಕತ್ತಿದ್ದೆ ಅಣ್ಣ ನಮ್ಮ ಒಂದು ಕೆಲಸ ಮಾಡೋಣ ಇರೋಣ ನಮ್ಮ ಸ್ವದೇಶಿ ಕಾರ್ಟೂನ್ ಫ್ಯಾಮ್ಲಿಗೆ ಕೇಳ್ಬಿಡೋಣ ಅವರೇ ಹೇಳ್ರಿ ಎಲ್ರಿಗೂ ಕೇಳ್ತಿದ್ದೀನಿ ಹೆಂಗೆ ಕಂಡುಹಿಡಿಬೇಕು ಶೋಭಾನ್ ಜೊತೆಗೆ ಬಂದಿರೋ ಹುಡುಗ ಯಾರು ಅಂತ ಹೆಂಗೆ ಕಂಡುಹಿಡೀಲಿ ಅಂತ ನೀವು ಹೇಳಿ ಏನಾದರೂ ದಾರಿ ಹುಡ್ಕೊಡ್ತೀರಾ ಕಂಡುಹಿಡಿಯೋಕ್ಕೆ
ಕರೆಕ್ಟ್ ರಮೇಶ. ನಮ್ಮ ಸ್ವದೇಶಿ ಕಾರ್ಟೂನ್ ಫ್ಯಾಮ್ಲಿ ಒಳಗಿರೋ ಒಬ್ರೊಬ್ರಿಗೂ ಗೊತ್ತು ಹೆಂಗೆ ಕಂಡುಹಿಡಿಬೇಕು. ಮೋನಿಕನ್ ಜೊತೆ ಬಂದಿರೋ ಹುಡುಗ ಯಾರು ಅಂತ ಹೆಂಗೆ ಕಂಡುಹಿಡಿಬೇಕು ಅಂತ ಅವರೇ ಸಜೆಷನ್ ಕೊಡ್ತಾರೆ. ಓಕೆನಾ? ನೀವು ಬೇಗ ಸಜೆಷನ್ ಕೊಟ್ರ ಇವತ್ತು ಸಾಯಂಕಾಲನ ವಿಡಿಯೋ ಹಾಕ್ತೀನಿ. ಇನ್ನೊಂದು ವೇಟ್ ಮಾಡ್ತಿರ್ತೀನಿ, ಬೇಗ ಕಮೆಂಟ್ ಮಾಡಿ ಹೇಳಿ ನನಗೆ.